ರಾಜ್ಯ ಸರ್ಕಾರ ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಅನ್ನೋ ನಿಲುವು ತಾಳಿದ ಹಾಗೆ ಕಾಣಿಸ್ತಾ ಇದೆ. ಅಕ್ರಮ ಮನೆ ನಿರ್ಮಿಸಿದವರಿಗೆ ಸಕ್ರಮವಾಗಿ ಮನೆ ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಆದರೆ ಸರ್ಕಾರಕ್ಕೆ ನೆರೆ ಸಂತ್ರಸ್ತರು, ನಮ್ಮದೇ ರಾಜ್ಯದ ನೆರೆ ಸಂತ್ರಸ್ತರ ಕಷ್ಟ ಮಾತ್ರ ಕಾಣ್ತಾನೆ ಇಲ್ಲ. ಒತ್ತುವರಿ ಮಾಡಿದವರಿಗೆ ಪರ್ಯಾಯ ಮನೆ. ವರ್ಷಗಳೇ ಕಳೆದರೂ ನೆರೆ ಸಂತ್ರಸ್ತರಿಗಿಲ್ಲ ವಸತಿ ಭಾಗ್ಯ. ಕೋಗಿಲು ಲೇಔಟ್ನ ತೆರವು ರಾಜ್ಯಾದ್ಯಂತ ಅಲ್ಲ, ದೇಶಾದ್ಯಂತ ಸದ್ದು ಮಾಡುತ್ತಿದೆ. ಅಕ್ರಮವಾಗಿ ನಿರ್ಮಿಸಿದ್ದ ಕಟ್ಟಡಗಳನ್ನು ಬುಲ್ಡೋಸರ್ ಬಳಸಿ ಸರ್ಕಾರ ತೆರವು ಮಾಡಿತ್ತು. ಅಕ್ರಮ ಎಂದು ಗೊತ್ತಿದ್ರೂ ರಾಜ್ಯ ಸರ್ಕಾರ ಕೋಗಿಲು ಲೇಔಟ್ ನಿವಾಸಿಗಳಿಗೆ ಪುನರ್ವಸತಿ ಕಲ್ಪಿಸಲು ತೀರ್ಮಾನಿಸಿದ್ದು ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಆದರೆ ಮತ್ತೊಂದು ಕಡೆ ಚಿಕ್ಕಮಗಳೂರು, ಮಡಿಕೇರಿಯ ಜನ ವಿಪತ್ತಿಗೊಳಗಾಗಿ ವರ್ಷಗಳೇ ಕಳೆದಿವೆ. ಆದರೂ ಇವರಿಗೆ ಈವರೆಗೂ ಪರಿಹಾರ ಸಿಕ್ಕಿಲ್ಲ. ಆದರೆ ಅಕ್ರಮವಾಗಿ ಮನೆ ನಿರ್ಮಿಸಿದ್ದವರಿಗೆ ಕೇವಲ 2 ದಿನಗಳಲ್ಲಿ ಸರ್ಕಾರ ಪರಿಹಾರ ಒದಗಿಸಿದೆ. ರಾಜ್ಯ ಸರ್ಕಾರದಿಂದ ಮಲತಾಯಿ ಧೋರಣೆ. ಅಕ್ರಮ ನಿವಾಸಿಗಳಿಗೆ ಮನೆ, ನೆರೆ ಸಂತ್ರಸ್ತರಿಗೆ ಕಣ್ಣೀರು. ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಅನ್ನೋ ಮಾತಿನಂತೆ ಅಕ್ರಮ ವಲಸಿಗರಿಗೆ ಸಿಗುವ ಮನೆ ಭಾಗ್ಯ ನೆರೆ ಸಂತ್ರಸ್ತರಿಗೆ ಇಲ್ಲದಂತಾಗಿದೆ. ಚಿಕ್ಕಮಗಳೂರಿನ ಭೂಕುಸಿತ ಸಂತ್ರಸ್ತರ ಸೂರು ಪರಿಹಾರ ಇಲ್ಲದೆ ನಿತ್ಯ ಕಣ್ಣೀರು ಹಾಕುತ್ತಿದ್ದಾರೆ. 2019ರಂದು ಜಲಸ್ಫೋಟಕ್ಕೆ ನಲುಗಿದ್ದ ಹಲವು ಗ್ರಾಮಗಳಲ್ಲಿ ಜನರ ಬದುಕು ಅತಂತ್ರವಾಗಿದೆ. ಆದರೆ ಸರ್ಕಾರ ಮಾತ್ರ ಕಣ್ಮುಚ್ಚಿ ಕುಳಿತಿದೆ. ಯಾವುದೋ ಊರಿಂದ ಎಲ್ಲಿಂದ ವಲಸೆ ಬಂದಂತವರು ಕೋಗಿಲೆ ಕ್ರಾಸ್ನಲ್ಲಿ ಅಕ್ರಮ ಬಿಡಾರ ಹಾಕೊಂಡು ಜೀವನ ನಡೆಸ್ತಾ ಸರ್ಕಾರದ ಭೂಮಿಯನ್ನ ಕಬಳಿಸಿದ್ದಾರೆ. ಅವ್ರ ಬಗ್ಗೆ ಈಗಿನ ಸರ್ಕಾರ ಇರ್ಬೋದು, ಡಿ.ಕೆ. ಶಿವಕುಮಾರ್ ಇರ್ಬೋದು, ಜಮೀರ್ ಅಹಮದ್ ಖಾನ್ ಇರ್ಬೋದು, ಅವ್ರ ಬಗ್ಗೆ ಆಸಕ್ತಿ ಇದೆ. ಆದರೆ ಸ್ವಂತ ಭೂ ದಾಖಲೆಗಳನ್ನ ಇಟ್ಕೊಂಡು ಬೆಂಗಳೂರಿನಲ್ಲಿ ರಾಜಕಾಲುವೆ ಒತ್ತುವರಿ ತೆರವು ಮಾಡಿದ್ರು. ಅವರು ಮನೆ ಕಳ್ಕೊಂಡಿದ್ದಾರೆ, ಲಕ್ಷಾಂತರ ರೂಪಾಯಿ ಕೊಟ್ಟಂತ ಹಣವನ್ನು ಕಳ್ಕೊಂಡಿದ್ದಾರೆ, ತಮ್ಮ ಮನೆಯನ್ನು ಕಳ್ಕೊಂಡಿದ್ದಾರೆ. ಅವ್ರ ಬಗ್ಗೆ ಯಾವುದೇ ರೀತಿಯ ಈ ಸರ್ಕಾರಕ್ಕಾಗಲಿ ಡಿ.ಕೆ. ಶಿವಕುಮಾರ್ಗಾಗಲಿ ಕಳಕಳಿ ಇಲ್ಲ. ಈತ 2019ರ ಭೀಕರ ಪ್ರವಾಹದಲ್ಲಿ ಮನೆ ಮಠ ಕಳೆದುಕೊಂಡು ಇಂದಿಗೂ ಸಂತ್ರಸ್ತರು ಬೀದಿಯಲ್ಲಿ ವಾಸ ಮಾಡುತ್ತಿದ್ದಾರೆ. ಮನೆ ನಿರ್ಮಿಸುತ್ತೇವೆ ಎಂದು 7 ವರ್ಷವಾದರೂ ಸರ್ಕಾರ ಮರೆತು ಸುಮ್ಮನಿದೆ. ಇರಲು ಮನೆ ಇಲ್ಲ ಸ್ವಾಮಿ. ಬಂದು 42 ವರ್ಷ ಆಯ್ತು ಸರ್. ಇಲ್ಲಿ ನಮ್ಮ ವ್ಯವಸ್ಥೆ ಬಿದ್ದು ಏನೆಲ್ಲ ಹೋಯ್ತು. ಮಕ್ಕಳಿಲ್ಲ, 2 ಹೆಣ್ಮಕ್ಳು, ಗಂಡು ಮಗ ಹೋಗಿ ಆಯ್ತು. ನಾನು ಮುದುಕಿ, ಊಟಕ್ಕೆ ಮನೆ ಇಲ್ಲ, ದಿವಸಕ್ಕೆ ಜಾಗ ಇಲ್ಲ, ಏನೋ ಒಂದು ವ್ಯವಸ್ಥೆ. ಶೆಡ್ಡು ಇವರು ಕಾಕಮಾರು ಇವರೆಲ್ಲ ಇವರು ಕೊಟ್ಟು ನಮಗೆ ಮಾಡಿಕೊಟ್ಟಿದ್ರು. ಈಗ ಮಾಡಿದ್ದು ಯಾಕಂದ್ರೆ ಒಳಗೆ ಇಲ್ಲಿ ಕಾಣಂಗಿಲ್ಲ. ಇಲ್ಲಿ ಸರ್ಕಾರ ಕೊಟ್ಟ ಮಾತು ಮರೆತಿದೆ. 18ರಲ್ಲಿ ಸ್ಪ್ರೆಡ್ ಆಗಿ ಉಂಟು ನೋಡಿ. ಆ ಟೈಮಲ್ಲಿ ಸುಮಾರು ಮನೆಗಳು ಹೋಗಿದೆ. ಸರ್ಕಾರದಿಂದ ಅನುಕೂಲ ಜಾಗ ಮಾಡಿಕೊಡ್ತೀನಿ ಅಂತ ಉಂಟು, ಅಲ್ಲಿ ಉಂಟು ಇಲ್ಲಿ ಉಂಟು ಅಂತ ಹೇಳ್ತಾರಂದ್ರೆ ಯಾರು ಭರವಸೆ ಕೊಟ್ಟಿಲ್ಲ ಇನ್ನೂ ಅಂಟ. ಎಲ್ಲೂ ಜಾಗನೂ ನಮಗೆ ಆಗಿಲ್ಲ. ರಾಜ್ಯ ಸರ್ಕಾರ ಬೆಂಗಳೂರಿಗೆ ಒಂದು ನ್ಯಾಯ, ಬೇರೆ ಜಿಲ್ಲೆಗಳಿಗೆ ಒಂದು ನ್ಯಾಯ ಅನ್ನುವಂತೆ ಕೆಲಸ ಮಾಡುತ್ತಿದೆ. ಸರ್ಕಾರದ ವಿರುದ್ಧ ನೆರೆ ಸಂತ್ರಸ್ತರು ಸಿಡಿದಿದ್ದು ಶೀಘ್ರ ಪರಿಹಾರಕ್ಕೆ ಒತ್ತಾಯ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕನ್. ರಾಜ್ಯ ಸರ್ಕಾರ ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಅನ್ನೋ ನಿಲುವು ತಾಳಿದ ಹಾಗೆ ಕಾಣಿಸ್ತಾ ಇದೆ. ಅಕ್ರಮ ಮನೆ ನಿರ್ಮಿಸಿದವರಿಗೆ ಸಕ್ರಮವಾಗಿ ಮನೆ ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಆದರೆ ಸರ್ಕಾರಕ್ಕೆ ನೆರೆ ಸಂತ್ರಸ್ತರು, ನಮ್ಮದೇ ರಾಜ್ಯದ ನೆರೆ ಸಂತ್ರಸ್ತರ ಕಷ್ಟ ಮಾತ್ರ ಕಾಣ್ತಾನೆ ಇಲ್ಲ. ಒತ್ತುವರಿ ಮಾಡಿದವರಿಗೆ ಪರ್ಯಾಯ ಮನೆ. ವರ್ಷಗಳೇ ಕಳೆದರೂ ನೆರೆ ಸಂತ್ರಸ್ತರಿಗಿಲ್ಲ ವಸತಿ ಭಾಗ್ಯ. ಕೋಗಿಲು ಲೇಔಟ್ನ ತೆರವು ರಾಜ್ಯಾದ್ಯಂತ ಅಲ್ಲ, ದೇಶಾದ್ಯಂತ ಸದ್ದು ಮಾಡುತ್ತಿದೆ. ಅಕ್ರಮವಾಗಿ ನಿರ್ಮಿಸಿದ್ದ ಕಟ್ಟಡಗಳನ್ನು ಬುಲ್ಡೋಸರ್ ಬಳಸಿ ಸರ್ಕಾರ ತೆರವು ಮಾಡಿತ್ತು. ಅಕ್ರಮ ಎಂದು ಗೊತ್ತಿದ್ರೂ ರಾಜ್ಯ ಸರ್ಕಾರ ಕೋಗಿಲು ಲೇಔಟ್ ನಿವಾಸಿಗಳಿಗೆ ಪುನರ್ವಸತಿ ಕಲ್ಪಿಸಲು ತೀರ್ಮಾನಿಸಿದ್ದು ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಆದರೆ ಮತ್ತೊಂದು ಕಡೆ ಚಿಕ್ಕಮಗಳೂರು, ಮಡಿಕೇರಿಯ ಜನ ವಿಪತ್ತಿಗೊಳಗಾಗಿ ವರ್ಷಗಳೇ ಕಳೆದಿವೆ.
ಆದರೂ ಇವರಿಗೆ ಈವರೆಗೂ ಪರಿಹಾರ ಸಿಕ್ಕಿಲ್ಲ. ಆದರೆ ಅಕ್ರಮವಾಗಿ ಮನೆ ನಿರ್ಮಿಸಿದ್ದವರಿಗೆ ಕೇವಲ 2 ದಿನಗಳಲ್ಲಿ ಸರ್ಕಾರ ಪರಿಹಾರ ಒದಗಿಸಿದೆ. ರಾಜ್ಯ ಸರ್ಕಾರದಿಂದ ಮಲತಾಯಿ ಧೋರಣೆ. ಅಕ್ರಮ ನಿವಾಸಿಗಳಿಗೆ ಮನೆ, ನೆರೆ ಸಂತ್ರಸ್ತರಿಗೆ ಕಣ್ಣೀರು. ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಅನ್ನೋ ಮಾತಿನಂತೆ ಅಕ್ರಮ ವಲಸಿಗರಿಗೆ ಸಿಗುವ ಮನೆ ಭಾಗ್ಯ ನೆರೆ ಸಂತ್ರಸ್ತರಿಗೆ ಇಲ್ಲದಂತಾಗಿದೆ. ಚಿಕ್ಕಮಗಳೂರಿನ ಭೂಕುಸಿತ ಸಂತ್ರಸ್ತರ ಸೂರು ಪರಿಹಾರ ಇಲ್ಲದೆ ನಿತ್ಯ ಕಣ್ಣೀರು ಹಾಕುತ್ತಿದ್ದಾರೆ. 2019ರಂದು ಜಲಸ್ಫೋಟಕ್ಕೆ ನಲುಗಿದ್ದ ಹಲವು ಗ್ರಾಮಗಳಲ್ಲಿ ಜನರ ಬದುಕು ಅತಂತ್ರವಾಗಿದೆ. ಆದರೆ ಸರ್ಕಾರ ಮಾತ್ರ ಕಣ್ಮುಚ್ಚಿ ಕುಳಿತಿದೆ. ಯಾವುದೋ ಊರಿಂದ ಎಲ್ಲಿಂದನೋ ವಲಸೆ ಬಂದಂತವರು ಕೋಗಿಲೆ ಕ್ರಾಸ್ನಲ್ಲಿ ಅಕ್ರಮ ಬಿಡಾರ ಹಾಕೊಂಡು ಜೀವನ ನಡೆಸ್ತಾ ಸರ್ಕಾರದ ಭೂಮಿಯನ್ನ ಕಬಳಿಸಿದ್ದಾರೆ. ಅವ್ರ ಬಗ್ಗೆ ಈಗಿನ ಸರ್ಕಾರ ಇರಬಹುದು, DK ಶಿವಕುಮಾರ್ ಇರಬಹುದು, ಜಮೀರ್ ಅಹಮದ್ ಖಾನ್ ಇರಬಹುದು, ಅವ್ರ ಬಗ್ಗೆ ಆಸಕ್ತಿ ಇದೆ. ಆದ್ರೆ ಸ್ವಂತ ಭೂ ದಾಖಲೆಗಳನ್ನ ಇಟ್ಕೊಂಡು ಬೆಂಗಳೂರಿನಲ್ಲಿ ರಾಜಕಾಲ ಒತ್ತುವರಿ ತೆರವು ಮಾಡಿದ್ರು. ಅವರು ಮನೆ ಕಳ್ಕೊಂಡಿದ್ದಾರೆ, ಲಕ್ಷಾಂತರ ರೂಪಾಯಿ ಕೊಟ್ಟಂತ ಹಣವನ್ನು ಕಳ್ಕೊಂಡಿದ್ದಾರೆ, ತಮ್ಮ ಮನೆಯನ್ನು ಕಳ್ಕೊಂಡಿದ್ದಾರೆ. ಅವ್ರ ಬಗ್ಗೆ ಯಾವುದೇ ರೀತಿಯ ಈ ಸರ್ಕಾರಕ್ಕಾಗ್ಲಿ DK ಶಿವಕುಮಾರ್ಗಾಗ್ಲಿ ಕಳಕಳಿ ಇಲ್ಲ. ಇತ್ತ 2019ರ ಭೀಕರ ಪ್ರವಾಹದಲ್ಲಿ ಮನೆ ಮಠ ಕಳೆದುಕೊಂಡು ಇಂದಿಗೂ ಸಂತ್ರಸ್ತರು ಬೀದಿಯಲ್ಲಿ ವಾಸ ಮಾಡುತ್ತಿದ್ದಾರೆ. ಮನೆ ನಿರ್ಮಿಸುತ್ತೇವೆ ಎಂದು 7 ವರ್ಷವಾದರೂ ಸರ್ಕಾರ ಮರೆತು ಸುಮ್ಮನಿದೆ. ಇರಲು ಮನೆ ಇಲ್ಲ ಸ್ವಾಮಿ. 42 ವರ್ಷ ಆಯ್ತು ಸರ್. ಇಲ್ಲಿ ನಮ್ಮ ವ್ಯವಸ್ಥೆ ಬಿದ್ದು ಏನೆಲ್ಲ ಹೋಯ್ತು. ಮಕ್ಕಳಿಲ್ಲ, 2 ಹೆಣ್ಮಕ್ಳು, ಗಂಡು ಮಗ ಹೋಗಿ ಆಯ್ತು. ನಾನು ಮುದುಕಿ, ಊಟಕ್ಕೆ ಮನೆ ಇಲ್ಲ, ದಿವಸಕ್ಕೆ ಜಾಗ ಇಲ್ಲ, ಏನೋ ಒಂದು ವ್ಯವಸ್ಥೆ. ಸೆಡ್ಡು ಇವರು ಕಾಕಮಾರು ಇವರೆಲ್ಲ ಇವರು ಕೊಟ್ಟು ನಮಗೆ ಮಾಡಿಕೊಟ್ಟಿದ್ರು. ಈಗ ಮಾಡಿದ್ದು ಯಾಕಂದ್ರೆ ಒಳಗೆ ಇಲ್ಲಿ ಕಾಣಂಗಿಲ್ಲ. ಇಲ್ಲಿ ಸರ್ಕಾರ ಕೊಟ್ಟ ಮಾತು ಮರೆತಿದೆ. 18ರಲ್ಲಿ ಸ್ಪ್ರೆಡ್ ಆಗಿ ಉಂಟು ನೋಡಿ. ಆ ಟೈಮಲ್ಲಿ ಸುಮಾರು ಮನೆಗಳು ಹೋಗಿದೆ. ಸರ್ಕಾರದಿಂದ ಅನುಕೂಲ ಜಾಗ ಮಾಡಿಕೊಡ್ತೀನಿ ಅಂತ ಉಂಟು, ಅಲ್ಲಿ ಉಂಟು ಇಲ್ಲಿ ಉಂಟು ಅಂತ ಹೇಳ್ತಾರಂತೆ. ಯಾರು ಭರವಸೆ ಕೊಟ್ಟಿಲ್ಲ ಇನ್ನೂ ಅಂತ. ಎಲ್ಲೂ ಜಾಗನೂ ನಮಗೆ ಆಗಿಲ್ಲ. ರಾಜ್ಯ ಸರ್ಕಾರ ಬೆಂಗಳೂರಿಗೆ ಒಂದು ನ್ಯಾಯ, ಬೇರೆ ಜಿಲ್ಲೆಗಳಿಗೆ ಒಂದು ನ್ಯಾಯ ಅನ್ನುವಂತೆ ಕೆಲಸ ಮಾಡುತ್ತಿದೆ. ಸರ್ಕಾರದ ವಿರುದ್ಧ ನೆರೆ ಸಂತ್ರಸ್ತರು ಸಿಡಿದಿದ್ದು ಶೀಘ್ರ ಪರಿಹಾರಕ್ಕೆ ಒತ್ತಾಯ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕನ್. ರಾಜ್ಯ ಸರ್ಕಾರ ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಅನ್ನೋ ನಿಲುವು ತಾಳಿದ ಹಾಗೆ ಕಾಣಿಸ್ತಾ ಇದೆ. ಅಕ್ರಮ ಮನೆ ನಿರ್ಮಿಸಿದವರಿಗೆ ಸಕ್ರಮವಾಗಿ ಮನೆ ನಿರ್ಮಾಣ ಮಾಡಿಕೊಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಆದರೆ ಸರ್ಕಾರಕ್ಕೆ ನೆರೆ ಸಂತ್ರಸ್ತರು, ನಮ್ಮದೇ ರಾಜ್ಯದ ನೆರೆ ಸಂತ್ರಸ್ತರ ಕಷ್ಟ ಮಾತ್ರ ಕಾಣ್ತಾನೆ ಇಲ್ಲ. ಒಂದು